ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಈ ದಿನದ ಸುದ್ದಿ ವಿಶ್ಲೇಷಣೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮೋದಿ ಮನ್ವಂತರಕ್ಕೆ 11 ವರ್ಷ. ಇವತ್ತಿನ ದಿನಪತ್ರಿಕೆಗಳಲ್ಲೆಲ್ಲ ಸುದ್ದಿ ಆಗಿರೋ ಹಾಗೆ ನಿನ್ನೆ ಮೇ 26ನೇ ತಾರೀಕು ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಯಾಗಿ 11 ವರ್ಷಗಳು ಮುಗಿದಿವೆ. ಅಂದರೆ 11ನೇ ವರ್ಷಾಚರಣೆ, ಅವರ ಪ್ರಧಾನಮಂತ್ರಿಗಿರಿಯ 11ನೇ ವರ್ಷಾಚರಣೆಯನ್ನು ಅವರ ಪಕ್ಷದ ನಾಯಕರೆಲ್ಲ ಇವತ್ತು ಆಚರಿಸಿ ಸಂಭ್ರಮ ಪಡ್ತಾ ಇದ್ದಾರೆ. ಮನ್ವಂತರ ಅಂತಂದರೆ ನರೇಂದ್ರ ಮೋದಿ ಸ್ವತಂತ್ರ ಭಾರತದ 14ನೇ ಪ್ರಧಾನಮಂತ್ರಿ. ಅದರ ಮಧ್ಯೆ 2-3 ಬಾರಿ ಹಂಗಾಮಿ ಪ್ರಧಾನಮಂತ್ರಿಗಳಾಗಿ ಗುಲ್ಜಾರಿಲಾಲ್ ನಂದಾ ಅವರಿದ್ದರು. ಅದನ್ನು ಹೊರತುಪಡಿಸಿದರೆ 14ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇವತ್ತು ಮೇ 27ನೇ ತಾರೀಕು ಭಾರತ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯತಿಥಿ. ಜವಾಹರ್ಲಾಲ್ ನೆಹರು ಅತ್ಯಂತ ಸುದೀರ್ಘ ಕಾಲ 17 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿ ಆಗಿದ್ದರು. ಅವರು ತೀರ್ಕೊಂಡಾಗ ಯುಗಪುರುಷ ನೆಹರು ಇನ್ನಿಲ್ಲ ಅಂತ ಪತ್ರಿಕೆಗಳು ತಮ್ಮ ಮುಖಪುಟದ ಶೀರ್ಷಿಕೆಯಲ್ಲಿ ಅವ್ರನ್ನ ಬಣ್ಣಿಸಿದ್ರು. ಹೌದು, ನೆಹರು ಯುಗಕ್ಕೆ ಅದರದೇ ಆದ ವಿಶಿಷ್ಟವಾದ ಒಂದು ಕಾಲಧರ್ಮ ಇತ್ತು, ರಾಜಧರ್ಮ ಇತ್ತು ಮತ್ತು ಆಗಿನ ಕಾಲದ ಸಮಾಜವಾದಿ ಜಾಯಮಾನದ ಒಂದು ಪ್ರಬಲ ಪ್ರಭಾವ ಇತ್ತು ನೆಹರು ಅವ್ರಿಗೆ. ಜವಾಹರ್ಲಾಲ್ ನೆಹರು ಸುಮಾರು 20 ವರ್ಷಗಳ ಕಾಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಅಧಿಕಾರದ ಗದ್ದಿಗೆ ಏರಿದ್ರು. ನವಭಾರತ ನಿರ್ಮಾಣದ ಒಂದು ಜವಾಬ್ದಾರಿ ಅವ್ರ ಮೇಲಿತ್ತು. ಅದಾಗಿ ನೆಹರು ಯುಗ ಮುಗಿದು 60 ವರ್ಷಗಳಾಗಿದೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಪದವಿಗೆ ಏರೋಕ್ಕಿಂತ ಮುಂಚೆ 13 ವರ್ಷಗಳ ಕಾಲ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಒಂದು ಸಾರ್ವಜನಿಕ ಹುದ್ದೆಯನ್ನು ಅಲಂಕರಿಸಿಬಿಟ್ಟು ಪ್ರಧಾನಮಂತ್ರಿ ಹುದ್ದೆಗೆ ಬಂದರು. ಹೀಗಾಗಿ ನರೇಂದ್ರ ಮೋದಿಯವ್ರದ್ದೇ ಒಂದು ವಿಶಿಷ್ಟವಾದ ದಾಖಲೆ. ನರೇಂದ್ರ ಮೋದಿಯವ್ರನ್ನ ಹೊರತುಪಡಿಸಿ ಇನ್ಯಾರೂ ಕೂಡ ಭಾರತದ ಇತರ ಯಾವುದೇ ಪ್ರಧಾನಮಂತ್ರಿ ಒಂದು ಸುದೀರ್ಘ ಕಾಲ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ, ಅಂದರೆ ಆಡಳಿತದ ಸೂತ್ರಗಳನ್ನು ಆ ಬೇರು ಮಟ್ಟದಲ್ಲೇ ಅವುಗಳನ್ನು ನಿರ್ವಹಿಸಿ ಬೇರು ಮಟ್ಟದ ಅನುಭವದೊಂದಿಗೆ ದಿಲ್ಲಿ ಗದ್ದಿಗೆ ನೀರಿದು ಬಹಳ ಅಪರೂಪ. PV ನರಸಿಂಹರಾಯರು ಕೂಡ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು ಅಲ್ಪಾವಧಿಗೆ. ಮೊರಾರ್ಜಿ ದೇಸಾಯಿ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದರು, ಅಂದರೆ ಮುಂಬೈ ಪ್ರಾಂತದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಅದು ಕೂಡ ಅಷ್ಟೊಂದು ಸುದೀರ್ಘಾವಧಿಗೆ ಅಲ್ವೇ ಅಲ್ಲ. ನರೇಂದ್ರ ಮೋದಿಯವರ ವಿಶೇಷತೆ ಏನಂದರೆ, ಯಾವ ರೀತಿ ನೆಹರು ಅವರನ್ನ ಯುಗ ಪುರುಷ ಅಂತ ಬಣ್ಣಿಸ್ತಾರೋ, ನರೇಂದ್ರ ಮೋದಿ ಅವ್ರನ್ನ ವಿಕಾಸ ಪುರುಷ ಅಂತಲೇ ಬಣ್ಣಿಸೋದು ಅನಿವಾರ್ಯವಾಗ್ತಾ ಇದೆ. ದಿನಗಳದಂತೆಲ್ಲ ಅವರು ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಹೋದಲ್ಲಿ ಬಂದಲ್ಲಿ ವಿಕಸಿತ ಭಾರತದ ಕನಸಿನೊಂದಿಗೆ ಮುನ್ನಡೀತಾ ಇದ್ದಾರೆ. 2014ರ ಚುನಾವಣಾ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅವರನ್ನು ಪ್ರಧಾನಮಂತ್ರಿ ಪದವಿಯ ಅಧಿಕೃತ ಅಭ್ಯರ್ಥಿ ಅಂತ ಬಿಂಬಿಸಿದಾಗಲೇ ಮೋದಿಯವರು ಭಾರತದ ಸಂಸದೀಯ ರಾಜಕಾರಣಕ್ಕೊಂದು ಹೊಸ ಘೋಷಣೆಯನ್ನು ತಂದರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಈ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಘೋಷಣೆಯಲ್ಲೇ 2 ತಾತ್ವಿಕ ಪ್ರೇರಣೆಗಳಿದ್ವು. ಒಂದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಸರ್ವೋದಯ ಸಿದ್ಧಾಂತ. ಮತ್ತೊಂದು ಲಾಸ್ಟ್ ಮೈಲ್ ಡೆಲಿವರಿ, ಅಂತ್ಯೋದಯ ತತ್ವ. ಎಲ್ಲರೂ ನಿರೀಕ್ಷೆ ಮಾಡಿದ ಹಾಗೆ ಮೋದಿಯವರು ಹಿಂದುತ್ವ, ಹಿಂದೂ ರಾಷ್ಟ್ರ ಸ್ಥಾಪನೆ, ರಾಮ ಮಂದಿರ ನಿರ್ಮಾಣದ ವಿಷಯವನ್ನೇ ಮುಖ್ಯವಾಗಿ ಪ್ರಸ್ತಾಪಿಸ್ತಾರೆ ಅಂತ ನಿರೀಕ್ಷೆ ಮಾಡಿದರು. ಹಾಗೆ ಮಾಡಲಿಲ್ಲ, ತಮಗೆ ಒಪ್ಪಿಸಲಿ. ಯಾಕಂದರೆ ನರೇಂದ್ರ ಮೋದಿಯವರು RSS ಶಾಖಾದಿಂದ ನೇರವಾಗಿ ಪ್ರಧಾನಮಂತ್ರಿ ಹುದ್ದೆಗೆ ಬಂದವರಲ್ಲ. RSS ಶಾಖಾದಲ್ಲಿ ತಮ್ಮ ರಾಜಕೀಯ ಸಂಸ್ಕಾರವನ್ನು ಪಡ್ಕೊಂಡ್ಬಿಟ್ಟು, ಸೈದ್ಧಾಂತಿಕ ಪ್ರೇರಣೆಗಳನ್ನು ಪಡ್ಕೊಂಡ್ಬಿಟ್ಟು ಮುಂದೆ ಅವರು ಬಂದಿದ್ದು ಗುಜರಾತ್ ಮುಖ್ಯಮಂತ್ರಿ ಹುದ್ದೆಗೆ. ಅಕ್ಟೋಬರ್ 4, 2001ರವರೆಗೂ ಏನೂ ಆಗಿರದಿದ್ದ ವ್ಯಕ್ತಿ ಏಕಾಏಕಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು, ಒಂದು ವಿಶಿಷ್ಟ ಸಂದರ್ಭದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು. ಆ 13 ವರ್ಷಗಳ ಕಾಲ ತಾನೂ ಗೆದ್ದು ತನ್ನ ಪಕ್ಷವನ್ನು ಗೆಲ್ಲಿಸಿ ಗುಜರಾತ್ ಮಾಡೆಲ್, ಅಂದರೆ ಇಡೀ ದೇಶಕ್ಕೆ ಮಾದರಿ ಆಗುವುದಂತಹ ಒಂದು ವಿಕಾಸಶೀಲ ಆಡಳಿತ ವೈಖರಿ ಮತ್ತು ವಿಶಿಷ್ಟವಾದ ಒಂದು ಗಟ್ಟಿಯಾದ ಸಂಕಲ್ಪವನ್ನು ಆಧರಿಸಿದ ಒಂದು ರಾಜಕೀಯ ಮಾದರಿ ಎರಡೂ ಇಟ್ಕೊಂಡ್ಬಿಟ್ಟು ಗುಜರಾತ್ ಮಾಡೆಲ್ ಅನ್ನೋ ಘೋಷಣೆಯೊಂದಿಗೆ ಮತಯಾಚನೆ ಮಾಡಿದರು 2014ರಲ್ಲಿ. ಆ ನರೇಂದ್ರ ಮೋದಿಯನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ರು ಭಾರತದ ಜನ. ಅದೇ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು 293 ಸೀಟ್ಗಳು ಬಂದಿದ್ದು. ತನ್ನ ಸ್ವಂತ ಬಹುಮತದ ಮೇಲೆ ಅಧಿಕಾರ ರಚಿಸುವಂಥ, ಸ್ವಂತ ಶಕ್ತಿ ಮೇಲೆ ಅಧಿಕಾರ ರಚಿಸುವಷ್ಟು ಬಹುಮತ ಬಂದಿತ್ತು. ಅದಾದ ನಂತರ 2019ರಲ್ಲಿ ಅದಕ್ಕಿಂತ ಹೆಚ್ಚಿನ ಬಹುಮತ 303 ಸೀಟ್ಗಳು ಸ್ವತಂತ್ರವಾಗಿ ಭಾರತೀಯ ಜನತಾ ಪಕ್ಷವೇ ಪಡ್ಕೊಂಡಿತ್ತು. ಹಾಗಿದ್ರೂ ಕೂಡ ಚುನಾವಣಾ ಪೂರ್ವ ಮೈತ್ರಿಕೂಟದ ಎಲ್ಲ ಪಕ್ಷಗಳನ್ನು ಕಟ್ಕೊಂಡ್ಬಿಟ್ಟೆ 2 ಬಾರಿ ಅವರು NDA ಸರ್ಕಾರವನ್ನೇ ರಚಿಸಿದ್ರು. ಅದಕ್ಕೆ ಭಂಗ ಬಂದಿದ್ದು ಕಳೆದ ವರ್ಷದ 2024ರ ಲೋಕಸಭಾ ಚುನಾವಣೆಯಲ್ಲಿ. 3ನೇ ಅವಧಿಗೆ ಮೋದಿಯವರು ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡಿದಾಗ
ಎಲ್ಲ ಪೂರ್ವಭಾವಿ ಸಮೀಕ್ಷೆಗಳು ತಲೆ ಕೆಳಗಾಗ್ಬಿಟ್ಟು ಕೇವಲ 240 ಸ್ಥಾನಗಳು ಬಂದವು. ಭಾರತೀಯ ಜನತಾ ಪಕ್ಷ ಅನಿವಾರ್ಯವಾಗಿ 2 ಪ್ರಮುಖ ರಾಜಕೀಯ ಪಕ್ಷಗಳ JDU ಪಕ್ಷದ ನಿತೀಶ್ ಕುಮಾರ್ ಮತ್ತು ತೆಲುಗುದೇಶಂ ಪಾರ್ಟಿಯ ಚಂದ್ರಬಾಬು ನಾಯ್ಡು ಅವರ ಆಶ್ರಯದೊಂದಿಗೆ ಒಂದು ಮೈತ್ರಿ ಸರ್ಕಾರವನ್ನು ರಚಿಸಬೇಕಾಗಿ ಬಂತು. ಹೇಗೆ ಇರಲಿ, ಸ್ವಂತ ಬಹುಮತದ ಸರ್ಕಾರವಾಗಲಿ ಅಥವಾ ಮೈತ್ರಿಕೂಟದ ಸರ್ಕಾರವಾಗಲಿ, ಮೋದಿಯವರ ನಾಯಕತ್ವದ ಶೈಲಿ ಬದಲಾಗಿಲ್ಲ, ಅವರ ಆಡಳಿತದ ಶೈಲಿ ಬದಲಾಗಿಲ್ಲ. ಅವರು ಅಧಿಕಾರ ವಹಿಸಿಕೊಂಡ ಮೊದಲ ವರ್ಷದಿಂದನೇ ಮೋದಿಯವರ ಒಂದು ಭಿನ್ನ ಹಾದಿಯನ್ನು ಹಿಡಿದಿದ್ರು. ಅವರು ಪ್ರಪ್ರಥಮ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲೇ ಸ್ವಾಮಿ ವಿವೇಕಾನಂದರನ್ನ ಉಲ್ಲೇಖಿಸಿಬಿಟ್ಟು ದೇವಾಲಯಕ್ಕಿಂತ ಶೌಚಾಲಯ ಮುಖ್ಯ ಅಂತಂದ್ಬಿಟ್ಟು ಅದೇ ವರ್ಷದ ಗಾಂಧಿ ಜಯಂತಿ ದಿವಸ ಸ್ವಚ್ಛ ಭಾರತ್, ಗಾಂಧೀಜಿಯವರ ಕನ್ನಡಕವನ್ನೇ ಒಂದು ಲೋಗೋ ಆಗಿ ಇಟ್ಕೊಂಡ್ಬಿಟ್ಟು ಸ್ವಚ್ಛ ಭಾರತ ಆಂದೋಲನವನ್ನು ಶುರು ಮಾಡಿಬಿಟ್ರು. 11 ಕೋಟಿ ಬಡವರ ಮನೆಗಳಿಗೆ ಶೌಚಾಲಯ ನಿರ್ಮಾಣದ ಕಾರ್ಯಕ್ರಮವನ್ನು ಅತ್ಯಂತ ಬುದ್ಧಿಪೂರ್ವಕವಾಗಿ ಶುದ್ಧಾಪೂರ್ವಕವಾಗಿ ನಿರ್ವಹಿಸಿ ತೋರಿಸ್ಬಿಟ್ರು. ಅದರ ಜೊತೆಗೇ ಜನ್ಧನ್ ಖಾತೆಗಳ ಯೋಜನೆಯನ್ನು ಕೂಡ ಶುರು ಮಾಡಿದರು. ಸುಮಾರು 53 ಕೋಟಿ ಬಡವರನ್ನು, ಭಾರತದ ಬಡ ಪ್ರಜೆಗಳನ್ನು ಬ್ಯಾಂಕಿಂಗ್ ಮುಖ್ಯವಾಹಿನಿಗೆ ತಂದರು. ತನ್ಮೂಲಕ ನೇರ ಹಣ ಪಾವತಿ ವರ್ಗಾವಣೆ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ, ಯಾವುದೇ ಮಧ್ಯವರ್ತಿಗಳ ಕೈವಾಡವಿಲ್ಲದೇ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಹಣ ಸಂದಾಯ ಆಗುವ ಒಂದು ಸುರಕ್ಷಿತ ಆರ್ಥಿಕ ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ತಂದರು. ಬಡವರಿಗೊಂದು ಅಸ್ತಿತ್ವ ಕೊಟ್ಟರು. ಇವೆರಡರಲ್ಲದೆ ಅದೇ ವರ್ಷ ಮೋದಿಯವರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ ಅಂತಂದರು. ತಿಂಗಳಿಗೆ ₹1 ಪ್ರೀಮಿಯಂನಂತೆ ಕೇವಲ ವರ್ಷಕ್ಕೆ ₹12 ಪ್ರೀಮಿಯಂಗೆ ಅಪಘಾತ ವಿಮಾ ಯೋಜನೆಯನ್ನು ತಂದರು. ಅದೇ ರೀತಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನಾ, ಮತ್ತೊಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ. ಪ್ರಧಾನಮಂತ್ರಿ ಸುರಕ್ಷಾ ಯೋಜನಾ ಅದು ಅಪಘಾತ ವಿಮಾ ಯೋಜನಾ, ತಿಂಗಳಿಗೆ ₹1 ಪ್ರೀಮಿಯಮು. ಮತ್ತೊಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ ದಿನಕ್ಕೆ ₹1 ಪ್ರೀಮಿಯಂನಂತೆ, ಅದು ಕೂಡ 18 ರಿಂದ 50 ವಯೋಮಾನದವರಿಗೆ ಅದೊಂದು ಜೀವ ವಿಮಾ ಯೋಜನೆಯನ್ನು ತಂದರು. ಹೀಗೆ ಬಡವರಿಗೆ ಕೈಗೆಟುಕುವಂಥ ಈ ಥರದ ಆರ್ಥಿಕ ಸುರಕ್ಷಾ ಕ್ರಮಗಳ ಮೂಲಕ ತಮ್ಮ ಆಡಳಿತವನ್ನು ಶುರು ಮಾಡಿದ ಮೋದಿ ಇಡೀ ದೇಶಕ್ಕೆ ಮೊದಲ ಬಾರಿಗೆ ತಮ್ಮ ಅಸ್ತಿತ್ವವನ್ನು ತೋರಿಸಿದ್ದು ನವೆಂಬರ್ 9, 2016ರಂದು ಡಿಮಾನಿಟೈಸೇಷನ್, ಹೆಚ್ಚಿನ ₹500 ಮತ್ತು ₹1,000 ಮೌಲ್ಯದ ನೋಟುಗಳ ಅಮಾನ್ಯೀಕರಣ. ಈ ನೋಟು ಅಮಾನ್ಯೀಕರಣದ ಕ್ರಮ ಇಡೀ ಭಾರತದಾದ್ಯಂತ, ಅಂದರೆ ಕಡು ಬಡವನಿಂದ ಕೋಟ್ಯಾಧಿಪತಿ ಕುಬೇರರವರೆಗೂ ಪ್ರತಿಯೊಬ್ಬರ ಬದುಕನ್ನು ಬದಲಾಯಿಸಿದಂಥ, ಗುರುತು ಹಿಡಲಿಕ್ಕೆ ಆಗದಷ್ಟು ಬದಲಾಯಿಸಿದಂಥ ಒಂದು ಕಾರ್ಯಕ್ರಮ. ಅದರ ಬಗ್ಗೆ ಅನೇಕ ಟೀಕೆಗಳು ಬಂದಿವೆ. ಅದರಿಂದ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಹಾಳಾಯಿತು ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಮೋದಿಯವರು ಆ ಥರ ಅಲ್ಲ. ಎಲ್ಲರೂ ಕಪ್ಪು ಹಣ ನಿಗ್ರಹಿಸೋದ್ರ ಬಗ್ಗೆ ಮಾತಾಡ್ತಿದ್ರು. ಯಾರಿಗೂ ಕೂಡ ದಿಟ್ಟ ಹೆಜ್ಜೆ ಇಡ್ಲಿಕ್ಕೆ ಆಗಿರಲಿಲ್ಲ. ಡಿಮಾನಿಟೈಸೇಷನ್ ಮೋದಿಯವರು ಕೈಗೊಂಡ ಅತ್ಯಂತ ದಿಟ್ಟ ನಿರ್ಧಾರ. ಯುದ್ಧ ಘೋಷಣೆಗಿಂತ ಇದೊಂದು ಆರ್ಥಿಕ ಅಪರಾಧಗಳ ವಿರುದ್ಧ ಪ್ರಯೋಗಿಸಿದ ಪ್ರಚಂಡ ಬ್ರಹ್ಮಾಸ್ತ್ರ ಪ್ರಯೋಗವಾಗಿತ್ತು. ಅದರ ಜೊತೆಗೇ 4 ಕಾನೂನು ಕ್ರಮಗಳನ್ನು ಕೂಡ ತಂದರು. ಅದರಲ್ಲಿ ಬಹಳ ಮುಖ್ಯವಾದದ್ದು ರೇರಾ ಆ್ಯಕ್ಟ್. ನಗರ ಪ್ರದೇಶಗಳಲ್ಲಿ ಈ ಬಿಲ್ಡರ್ಗಳು, ಡೆವಲಪರ್ಗಳ ಹಾವಳಿಯನ್ನು ನಿಯಂತ್ರಿಸಲಿಕ್ಕೆ ರೇರಾ ಆ್ಯಕ್ಟ್ ತಂದರು. ಬೇನಾಮಿ ಆಸ್ತಿಗಳ ನಿಯಂತ್ರಣ ಕಾಯ್ದೆಯನ್ನು ತಂದರು. ಕಪ್ಪು ಹಣ ವಿಲೇವಾರಿ ನಡೀತಾ ಇತ್ತು. ಹವಾಲಾ ವ್ಯವಹಾರಗಳ ನಿಯಂತ್ರಣ ಕಾಯ್ದೆಗೆ ಒಂದು ಕಠೋರವಾದ ತಿದ್ದುಪಡಿಯನ್ನು ತಂದರು. ಎಲ್ಲಕ್ಕಿಂತ ಮುಖ್ಯವಾಗಿ ಬ್ಯಾಂಕ್ರಪ್ಟಿ ಆ್ಯಂಡ್ ಇನ್ಸಾಲ್ವೆನ್ಸಿ ಕೋಡ್ ಅಂತ 4ನೇ ಕಾನೂನು. ಯಾರು ಸಾವಿರಾರು ಕೋಟಿ ಸಾಲ ಪಡ್ಕೊಂಡು ಬ್ಯಾಂಕ್ಗಳನ್ನು ವಂಚಿಸಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ರು ಅಂಥ ಜಗತ್ಪ್ರಸಿದ್ಧ ಉದ್ಯಮಗಳೆಲ್ಲ ದೇಶ ಬಿಟ್ಟು ಓಡೋಗುವಂಥ ಸ್ಥಿತಿಯನ್ನು ತಂದರು ಮೋದಿಯವರು. ಅವ್ರ ಹೆಸರು ಹೇಳಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲೇ ಕಂಗೊಳಿಸ್ತಾ ಇದ್ದ ಉದ್ಯಮದಾರರೆಲ್ಲ ಇವತ್ತು ವಿದೇಶಗಳಲ್ಲಿ ಅಲ್ಲಿ ಒತ್ತೆ ಆಳುಗಳ ಥರ ಕೂತಿದ್ದಾರೆ, ಆಶ್ರಯ ಪಡ್ಕೊಂಡಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲೂ ಅವ್ರನ್ನ ಭಾರತಕ್ಕೆ ಕರೆಸ್ಕೊಂಡು ಕಾನೂನಿನ ಕಟ್ಟಳೆಗೆ ಒಳಪಡಿಸಲೇಬೇಕಾಗುತ್ತೆ. ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದರು. ಡಿಮಾನಿಟೈಸೇಷನ್ ನಂತರ ದೇಶದ ಆರ್ಥಿಕ ಯಾವ ರೀತಿ ಬದಲಾಯಿತು ಅಂತಂದರೆ, ಅನಕ್ಷರಸ್ಥ ಬೀದಿ ಬದಿ ವ್ಯಾಪಾರಿಯಿಂದ ಹಿಡಿದು ಕಾರ್ಪೊರೇಟ್ ಕಂಪನಿಗಳು ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಬಂತು. ಒಂದು ಸ್ಕ್ಯಾನರ್, ಸೊ ಡಿಜಿಟಲ್ ಹಣ ಪಾವತಿ ವ್ಯವಸ್ಥೆ ಬಂದಿದ್ದರಿಂದ ಪ್ರಪಂಚದ ಅತಿದೊಡ್ಡ ಡಿಜಿಟಲ್ ಹಣಕಾಸು ವ್ಯವಹಾರ ಇವತ್ತು ಭಾರತದಲ್ಲೇ ನಡೀತಾ ಇದೆ. ಎಲ್ಲರೂ ಕೂಡ ಬೀದಿ ಬದಿ ಹಣ್ಣು ಮಾರೋರು, ತರಕಾರಿ ಮಾರೋರು ಕೂಡ ಸ್ಕ್ಯಾನರ್ ಇಟ್ಕೊಂಡಿರ್ತಾರೆ. ನಗದು ಹಣದ ವಹಿವಾಟ ಬೇಕಾಗಿಲ್ಲ. ಆ ರೀತಿ ಒಂದು ಸಣ್ಣ ₹10 ಖಾಸಗಿ ವಹಿವಾಟಿಗೆ ಕೂಡ ಅದಕ್ಕೊಂದು ಲೆಕ್ಕ ಬಿಡುವ ವ್ಯವಸ್ಥೆ ಬಂತು. ಈ ರೀತಿ ಜನಸಾಮಾನ್ಯರ ಆರ್ಥಿಕ ವ್ಯವಹಾರವಾಗಲಿ ಅಥವಾ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಆರ್ಥಿಕ ವ್ಯವಹಾರದಲ್ಲೂ ಕೂಡ ಒಂದು ಲೆಕ್ಕ ಬಿಡುವ ವ್ಯವಸ್ಥೆ, ಒಂದು ಉತ್ತರದಾಯಿತ್ವ, ಅಕೌಂಟಬಿಲಿಟಿನ ತರಲಿಕ್ಕೆ ಸಾಧ್ಯವಾಯಿತು. ಅದೇ ದೊಡ್ಡ ಪರಿಣಾಮ.
ಅದರ ಜೊತೆಗೆ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರತಿಪಾದಿಸಿದ್ದ GST ಏಕರೂಪ ತೆರಿಗೆ ವ್ಯವಸ್ಥೆಯನ್ನು ಕೂಡ 2017ರಲ್ಲಿ ಜಾರಿಗೆ ತಂದರು ನರೇಂದ್ರ ಮೋದಿ ಅವರು. ಇವತ್ತು ತಾವು ನೋಡ್ತಾ ಇದ್ದೀರಿ, ವಿವಿಧ ರಾಜ್ಯ ಸರ್ಕಾರಗಳ ನಡುವೆ ಪೈಪೋಟಿ ನಡೆದಿದೆ. ನಮ್ಮದು ಇಷ್ಟು, ನಾವು GST ಸಂಗ್ರಹಣೆಯಲ್ಲಿ ಇಡೀ ದೇಶಕ್ಕೆ ನಂಬರ್ 1 ನಂಬರ್ 2 ಅಂತ ಮಹಾರಾಷ್ಟ್ರ ಮತ್ತು ನಮ್ಮದೇ ಕರ್ನಾಟಕ ರಾಜ್ಯ ಸರ್ಕಾರಗಳು ಇವತ್ತು ಕೊಚ್ಕೊಳ್ತಾ ಇದ್ದಾರೆ. ಅಂದರೆ ಈ ರೀತಿ ತೆರಿಗೆ ಪಾವತಿ ಮಾಡುವುದನ್ನು ತಮ್ಮ ಕರ್ತವ್ಯ ಅನ್ನೋ ಭಾವನೆಯನ್ನು ಮೂಡಿಸಿದ್ರು ವ್ಯಾಪಾರಿಗಳಲ್ಲೂ, ಉದ್ಯಮಿದಾರರಲ್ಲೂ ಮತ್ತು ಜನಸಾಮಾನ್ಯರಲ್ಲೂ ಕೂಡ. ತೆರಿಗೆ ವಂಚನೆಯ ಪ್ರಮಾಣವನ್ನು ಕಡಿಮೆ ಮಾಡಿದರು, ತೆರಿಗೆ ಸಂಗ್ರಹಣ ಪ್ರಮಾಣವನ್ನು ಹಲವಾರು ಪಟ್ಟು ದುಪ್ಪಟ್ಟು ಜಾಸ್ತಿ ಮಾಡಿದರು. ಮೋದಿಯವರ ಕಾಲದ ಮತ್ತಷ್ಟು ಜನಪರ ಯೋಜನೆಗಳು ಅಂತಂದರೆ ಆ ವಿಮಾ ಯೋಜನೆಗಳನ್ನು ಹೊರತುಪಡಿಸಿ ಆಯುಷ್ಮಾನ್ ಭಾರತ್ ಯೋಜನೆ, ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ, ಅದರಲ್ಲಿ ಆಯುಷ್ಮಾನ್ ಭಾರತ್ ಸುಮಾರು 50 ಕೋಟಿ ಜನರಿಗೆ, ಅಂದರೆ 10.52 ಕೋಟಿ ಕುಟುಂಬಗಳಿಗೆ ಅವರ ವೈದ್ಯಕೀಯ ವೆಚ್ಚಕ್ಕಾಗಿ ಪ್ರತಿ ವರ್ಷ 5 ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ವಿಮಾ ವ್ಯವಸ್ಥೆಯನ್ನು ತಂದರು. ಅದು ಇವತ್ತು ಪ್ರಪಂಚದ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆ ಅಂತ ಹೆಸರು ಪಡ್ಕೊಂಡಿದೆ. ಅದೇ ರೀತಿ ಉಜ್ವಲ ಗ್ಯಾಸ್ ಕನೆಕ್ಷನ್ ಸುಮಾರು 11 ಕೋಟಿ ಕುಟುಂಬಗಳಿಗೆ ಇವತ್ತು ಗ್ಯಾಸ್ ಒಲೆ ಆ ವ್ಯವಸ್ಥೆಯನ್ನು ತಂದರು. ಉಚಿತ ಅಡುಗೆ ಅನಿಲ ಸಂಪರ್ಕವನ್ನು ಕಲ್ಪಿಸಿದರು ನರೇಂದ್ರ ಮೋದಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಹಿಂದಿನ 2 ಅವಧಿಯಲ್ಲೇ 4.5 ಕೋಟಿ ಕುಟುಂಬಗಳಿಗೆ ಅವರು ಮನೆ ಕಟ್ಟಿಸ್ಕೊಟ್ರು. ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಮೋದಿಯವರ ಅಚ್ಚುಮೆಚ್ಚಿನ ವಿಷಯ, ಗುಜರಾತ್ನಲ್ಲೇ ಶುರು ಮಾಡಿದರು ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ನಾವು ನೋಡ್ತಾ ಇದ್ದೇವೆ ಇಡೀ ದೇಶಾದ್ಯಂತ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜೊತೆಗೆ ರೈಲ್ವೆ ಮಾರ್ಗಗಳು, ಅವುಗಳ ಅನುಷ್ಠಾನದ ವೇಗ ಮತ್ತು ಗುಣಮಟ್ಟ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ನೋಡ್ಬೋದು. ದೇವೇಗೌಡರು ಮಂಜೂರು ಮಾಡಿದ್ದ ನಮ್ಮ ಮುನ್ರಾಬಾದ್ ಮೆಹಬೂಬ್ ನಗರ್ ರೈಲ್ವೆ ಯೋಜನೆ, ಬ್ರಾಡ್ಗೇಜ್ ರೈಲ್ವೆ ಯೋಜನೆ, ಅದು ಕಾರ್ಯಗತ ಆಗಿದ್ದು ಮೋದಿಯವರ ಕಾಲದಲ್ಲೇ. ಇವತ್ತು ಸಿನ್ನೂರಿನಿಂದ ಬೆಂಗಳೂರಿಗೆ ಪ್ಯಾಸೆಂಜರ್ ರೈಲು ಓಡಾಟ ನಡೀತಾ ಇದೆ. ತೀರಾ ಇತ್ತೀಚೆಗೆ ಕಳೆದ 2 ವಾರದ ಹಿಂದೆ ಅಷ್ಟೇ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಇವತ್ತು ರೈಲ್ವೆ ಸಂಚಾರ ಶುರುವಾಗಿಬಿಟ್ಟಿದೆ. ಅಂದರೆ ಬಹುಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಹೆದ್ದಾರಿ ಯೋಜನೆಗಳು, ರೈಲ್ವೆ ಯೋಜನೆಗಳು ಎಲ್ಲವೂ ಕೂಡ ಆ ರೈಲ್ವೆ ಇಲಾಖೆಯಲ್ಲಂತೂ ಒಂದೇ ಭಾರತ್ ಎಕ್ಸ್ಪ್ರೆಸ್ನಿಂದ ಹಿಡಿದು ಇವತ್ತು ಹೈ ಸ್ಪೀಡ್ ರೈಲ್ವೆ ಅದು ಯಾವುದೇ ಕ್ಷಣದಲ್ಲೂ ಕೂಡ ಲೋಕಾರ್ಪಣೆ ಆಗೋ ಸಂದರ್ಭ ಆ ಹಂತವನ್ನು ತಲುಪಿದೆ. ಅಹಮದಾಬಾದ್ ಮುಂಬೈ ಬುಲೆಟ್ ಟ್ರೈನ್ ಮಾರ್ಗ, ಮೋದಿಯವರ ಈ ರೀತಿಯ ಒತ್ತಿ ಹೇಳೋದು ಸ್ಪೀಡ್ ಅಂಡ್ ಸ್ಕೇಲ್, ಈ ರೀತಿಯ ಮೂಲ ಸೌಕರ್ಯಗಳನ್ನು ಎಲ್ಲ ಸರ್ಕಾರಗಳು ಮಾಡ್ತಾ ಬಂದಿವೆ. ಆದರೆ ಯಾವ ವೇಗದಲ್ಲಿ ಮಾಡ್ತಾ ಇದ್ದಾವೆ ಅದು ಬಹಳ ಮುಖ್ಯ. ಅದಷ್ಟೇ ಅಲ್ಲ, ಮೋದಿಯವರ ಅಭಿವೃದ್ಧಿ ಕನಸಿನಲ್ಲಿ 114 ಜಿಲ್ಲೆಗಳನ್ನು ಅವುಗಳನ್ನು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಗುರುತಿಸಿದ್ದಾರೆ. ಅಂದರೆ ಇಡೀ ದೇಶದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳಂತ ನಾವು ಯಾರನ್ನು ಕರೀತಾ ಇದ್ವಿ, ಆ ಹಿಂದುಳಿದ ಅನ್ನೋ ಪದಪ್ರಯೋಗ ಅವ್ರಿಗೆ ಇಷ್ಟವಾಗಲಿಲ್ಲ. ಆಶೋತ್ತರಗಳ ಜಿಲ್ಲೆ, ಕರ್ನಾಟಕದ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳನ್ನು ಆಶೋತ್ತರ ಜಿಲ್ಲೆಗಳಂತ ಗುರುತಿಸ್ಬಿಟ್ಟು ವಿಶೇಷ ಅನುದಾನ, ವಿಶೇಷ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಅದೇ ರೀತಿ ಇಡೀ ಭಾರತದಾದ್ಯಂತ 100 ನಗರಗಳಿಗೆ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ತಂದರು. ಅಂದರೆ ಅತ್ಯಾಧುನಿಕ ಗುಣಮಟ್ಟದ ನಾಗರಿಕ ಸೌಲಭ್ಯ ಕಲ್ಪಿಸೋ ಯೋಜನೆ. ಅದರ ಜೊತೆಗೆ ಹರ್ ಘರ್ ನಲ್ ಜಲ್, ಪ್ರತಿಯೊಂದು ಬಡವರ ಮನೆಗೂ ಕೂಡ ಕೊಳಾಯಿ ನೀರಿನ ವ್ಯವಸ್ಥೆ, ಅದು ಗ್ರಾಮೀಣ ಭಾರತದಲ್ಲಿ ಇವತ್ತು ಮಿಂಚಿನ ಸಂಚಾರವನ್ನು ಮಾಡ್ತಾ ಇದೆ. ಇದು ಮೋದಿಯವರ ಅಭಿವೃದ್ಧಿ ಪರಿಕಲ್ಪನೆ. ರಾಮ ಮಂದಿರ ನಿರ್ಮಾಣಕ್ಕೂ ಕೂಡ ಅನಗತ್ಯ ಅವಸರ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲೂ ಕೂಡ ಕಾನೂನುಬದ್ಧವಾಗಿ ಆಗಲಿ, ಸಂವಿಧಾನಬದ್ಧವಾಗಿ ಆಗಲಿ, ಸುಪ್ರೀಂ ಕೋರ್ಟ್ ತೀರ್ಪು ಬರಲಿ ಅಂತ ಕಾಯ್ತಾ ಇದ್ರು. 6.5 ವರ್ಷಗಳ ನಂತರ ತೀರ್ಪು ಬಂದಾಗಲೂ ಕೂಡ ಯಾವುದೇ ವಿಶೇಷ ಅದ್ದೂರಿ ಆಡಂಬರವಿಲ್ಲದೇ ಅದರ ಶಿಲಾನ್ಯಾಸವನ್ನು ಮಾಡಿದರು. ಮುಂದೆ ತಾವೇ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಬಹುಕಾಲದ ಒಂದು ಸಂಕಲ್ಪವನ್ನು ಈಡೇರಿಸಿದ್ರು ಮೋದಿ. ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ದಿವಸ ಕೂಡ ಅಯೋಧ್ಯ ರಾಮ ಮಂದಿರದ ಉದ್ಘಾಟನಾ ಸಂದರ್ಭದಲ್ಲೂ ಕೂಡ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅನ್ನೋ ಒಂದು ಸುಂದರವಾದ ಅಭಿವೃದ್ಧಿ ಕನಸನ್ನೇ ಜನರೆದುರಿಗೆ ಅನಾವರಣ ಮಾಡಿದರು. ಹೋದಲ್ಲಿ ಬಂದಲ್ಲಿ ಮೋದಿಯ ಈ ರೀತಿಯ ಪರಿಕಲ್ಪನೆಗಳು ಭಾರತಕ್ಕೆ ಒಂದು ವಿಶೇಷ ಸ್ಥಾನಮಾನ, ಗೌರವವನ್ನು ತಂದುಕೊಟ್ಟಿವೆ. ಮೊನ್ನೆ ನಡೆದ ಆ ನೀತಿ ಆಯೋಗದ ಸಭೆಯಲ್ಲೂ ಕೂಡ ಭಾರತ ಇದೀಗ ಪ್ರಪಂಚದ 4ನೇ ಅತಿ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅನ್ನೋ ಒಂದು ಮಾಹಿತಿ ಹೊರಬಿದ್ದಿದೆ. ಆದರೂ ಕೂಡ ಬಡವರ ಸಂಖ್ಯೆ ಗಣನೀಯವಾಗಿದೆ. ಮೋದಿಯವರಿಗೆ ಗೊತ್ತಿದೆ 80 ಕೋಟಿ ಜನ ಇವತ್ತು ಕೂಡ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ, ಈ ಅನ್ನಭಾಗ್ಯ ಯೋಜನೆಯನ್ನೇ ಅವಲಂಬಿಸಿದ್ದಾರೆ ಸುಮಾರು 80 ಕೋಟಿ ಭಾರತೀಯರು ಕೂಡ. ಅಂದರೆ ಕೇವಲ 60 ಕೋಟಿ ಜನ ಮಾತ್ರ ಬಡತನದ ರೇಖೆಯಿಂದ ಮೇಲ್ಕ್ ಬಂದಿದ್ದಾರೆ, ಉಳಿದವರು ಇನ್ನೂ ಪರದಾಡ್ತಾ ಇದ್ದಾರೆ. ಇವೆಲ್ಲ ಸವಾಲುಗಳ ನಡುವೆ ಮೋದಿಯವರು ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಪಾಕಿಸ್ತಾನದ ಭಯೋತ್ಪಾದಕರ ಅಡ್ಡಗಳನ್ನು ನಾಶ ಮಾಡಿದ ರೀತಿ, ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ಗುರಿಯಿಟ್ಟು ದಾಳಿ ಮಾಡಿದ ರೀತಿ, ಕೇವಲ 4 ದಿನಗಳಲ್ಲಿ
ಇಡೀ ಪ್ರಪಂಚವೇ ಬೆಚ್ಚಿ ಬೀಳುವಂಥ ಒಂದು ಅಣುಕು ಯುದ್ಧವನ್ನು ನಡೆಸ್ದಂಗೆ ಆಯಿತು. ನೋಡ್ಲಿಕ್ಕೆ ಅಣುಕು ಯುದ್ಧ ಅಂತ ಅನಿಸುತ್ತೆ. ಅದು ಭಾರತೀಯರ ಮನಸ್ಥಿತಿಯನ್ನು ಬಿಂಬಿಸುವಂಥ ಒಂದು ಪ್ರಯೋಗ ಆಗಿತ್ತು. ಅದರ ಜೊತೆಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಪಂಚದ ವಿವಿಧ ರಾಷ್ಟ್ರಗಳ ಪ್ರಮುಖರಿಗೆ ಮತ್ತು ಜನಸಾಮಾನ್ಯರಿಗೆ, ಅಂದರೆ ಜಾಗತಿಕ ಸಮುದಾಯಕ್ಕೆ ಆ ಬಗ್ಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ 7 ಸಂಸದೀಯ ನಿಯೋಗಗಳನ್ನು ಅವರು ನೇಮಿಸಿದ್ರಲ್ಲ, ಅದರ ನಾಯಕತ್ವ ಮತ್ತು ಇತರ ಸದಸ್ಯರುಗಳ ಆಯ್ಕೆಯಲ್ಲೂ ಕೂಡ ಮೋದಿಯವರ ವಿಶಿಷ್ಟ ಪ್ರತಿಭೆ ಎದ್ದು ಕಾಣ್ತಾ ಇದೆ. ಇವತ್ತೆಲ್ಲ ವಿವಿಧ ಬಿಜೆಪಿಯೇತರ ಪಕ್ಷಗಳ ನಾಯಕರು, ಪ್ರತಿಭಾಶಾಲಿ ನಾಯಕರುಗಳು, ಅದ್ಭುತ ಸಂಸದೀಯ ಪಟುಗಳೆಲ್ಲ ಇವತ್ತು ವಿದೇಶಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಪ್ರಪಂಚದ ವಿವಿಧ ರಾಷ್ಟ್ರಗಳಲ್ಲಿ ಭಾರತದ ನಿಲುವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಅವರ್ಯಾರು ಕೂಡ ಭಾರತೀಯ ಜನತಾ ಪಕ್ಷ ಸೇರಿದವರೆಲ್ಲ ಬಹುಪಾಲು ಜನ ಶಶಿ ತರೂರ್ ಆಗಲಿ, ಗುಲಾಂ ನಬಿ ಆಜಾದ್ ಅವರಾಗಲಿ, ಸಲ್ಮಾನ್ ಖುರ್ಷಿದ್ ಆಗಲಿ, ಮಣಿಶಂಕರ್ ತಿವಾರಿ ಆಗಲಿ, ಅಥವಾ ಸುಪ್ರಿಯಾ ಸುಲೆ ಆಗಲಿ, ಕಣಿಮೌಲಿ ಆಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಅಸಾದುದ್ದೀನ್ ಒವೈಸಿ ಆಗಲಿ, ಅವರೆಲ್ಲ ನಿಜವಾದ ರಾಷ್ಟ್ರಭಕ್ತ ಭಾರತೀಯರಂತೆ. ಇವತ್ತು ಪ್ರಪಂಚದಾದ್ಯಂತ ವಿವಿಧ ರಾಷ್ಟ್ರಗಳ ಸಮುದಾಯಗಳಿಗೆ ಅವರು ಮನವರಿಕೆ ಮಾಡಿಕೊಡೋ ರೀತಿ ಇದೆಯಲ್ಲ, ಅದು ಮೋದಿ ಜಾರಿಗೆ ತಂದಿರುವ ರಾಜನೀತಿಯ ಅದು ಪರಮೋಚ್ಚ ಒಂದು ಅತ್ಯಂತ ವಿಶಿಷ್ಟವಾದ ಸಾಧನೆ ಅಂತಲೇ ಹೇಳ್ಬೋದು. ಅದು ಕೂಡ ಅವರ ಪ್ರಯೋಗಶೀಲತೆ ಮತ್ತು ನಾವೀನ್ಯತೆಗೆ ಮತ್ತೊಂದು ಉದಾಹರಣೆಯಾಗಿ ನಿಂತಿದೆ. ಮೋದಿಯವರು 2019ರಲ್ಲಿ ಹಿಂದಿನಿಗಿಂತ ಹೆಚ್ಚಿನ ಬಹುಮತದಿಂದ ಗೆದ್ದಾಗಲೂ ಕೂಡ ಒಂದು ವಿಷಾದ ಭಾವವನ್ನು ವ್ಯಕ್ತಪಡಿಸಿದ್ರು. ಇಷ್ಟು ದೊಡ್ಡ ಬಹುಮತದಿಂದ ಮತ್ತೆ ನಾವು ಗೆದ್ದು ಬಂದರೂ ಕೂಡ ಯಾಕೋ ಮುಸ್ಲಿಂ ಸಮುದಾಯದ ಮನಸ್ಸನ್ನು ಗೆಲ್ಲಿಕ್ಕಾಗಿಲ್ಲ. ಆದ್ದರಿಂದ ನಾನು ಮತ್ತೊಂದು ಘೋಷಣೆ ಸೇರಿಸ್ತೀನಿ ಅಂತ ಹೇಳಿದರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಜೊತೆಗೆ ಸಬ್ಕಾ ವಿಶ್ವಾಸ್. ಆ 3ನೇ ಘೋಷಣೆ ಇದ್ದರೂ ಕೂಡ ಮುಸ್ಲಿಂ ಸಮುದಾಯ ಇನ್ನೂ ಹಿಂಜರಿತಾ ಇದೆ. ಆದರೆ ಮೋದಿಯವರು ಇದುವರೆಗೂ ಜಾರಿಗೊಳಿಸಿದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು, ಜನಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಎಲ್ಲೂ ಕೂಡ ಜಾತಿ, ಧರ್ಮ ಅಥವಾ ಪಂಗಡವಾರು ಆ ಥರದ ತಾರತಮ್ಯವಿಲ್ಲದೆ, ಭೇದ ಭಾವವಿಲ್ಲದೆ ಅನುಷ್ಠಾನ ಮಾಡಿರೋದನ್ನು ಬಹುಶಃ ಮುಸ್ಲಿಂ ಸಮುದಾಯವರು ಕೂಡ ಗಮನಿಸಿದ್ದಾರೆ ಅಂತ ಕಾಣುತ್ತೆ. ಜೊತೆಗೆ ಸ್ವತಂತ್ರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಪ್ರಧಾನಮಂತ್ರಿಯವರೊಬ್ಬರು ಮುಸ್ಲಿಂ ಸಮುದಾಯದ ಹಿಂದುಳಿದ ವರ್ಗಗಳನ್ನು ಗುರುತಿಸಿಬಿಟ್ಟು ಪದೇ ಪದೇ ಪ್ರತಿಪಾದಿಸ್ತಾ ಬಂದಿದ್ದಾರೆ. ಭಾರತೀಯ ಮುಸಲ್ಮಾನರ ಪೈಕಿ 85% ಜನ ಪಸ್ಮಂದಾ ಮುಸ್ಲಿಮರು ಹಿಂದುಳಿದ ವರ್ಗ ಮತ್ತು ದಲಿತ ವರ್ಗದಿಂದ ಮತಾಂತರಗೊಂಡವರು. ಅವನು ಬಿಟ್ಟರೆ ಬಲಿಷ್ಠ ಭಾರತ ಕಟ್ಟಲಿಕ್ಕಾಗಲ್ಲ ಅನ್ನೋ ಒಂದು ಹೊಸ ವಿಚಾರಧಾರೆಯನ್ನು ಜನರ ಮುಂದಿಟ್ಟಿದ್ದಾರೆ. ಜೊತೆಗೆ ಜಾತಿ ಗಣತೆಯನ್ನು ಪ್ರಕಟಿಸಿದ್ದಾರೆ. ಈಗಾಗಲೇ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಕಾನೂನನ್ನು ಪಾಸ್ ಮಾಡಿದ್ದು ಆಗಿದೆ. ಸೊ ಅನೇಕ ಮಹತ್ವಾಕಾಂಕ್ಷಿ ಯೋಜನೆಗಳು ಮೋದಿ ಯುಗದಲ್ಲಿ ಬರ್ತಾ ಇರೋದ್ರಿಂದ ಇದೊಂದು ಮನ್ವಂತರ, ಇದು ಕೂಡ ಒಂಥರ ಯುಗಾಂತರವೇ. ಡಾಕ್ಟರ್ ಮನಮೋಹನ್ ಸಿಂಗ್ ಕಾಲದಲ್ಲಿ ಒಂದು ಆರ್ಥಿಕ ಪರಿವರ್ತನೆ ನಡೀತು. ಪರಿವರ್ತನಶೀಲ ಆರ್ಥಿಕ ವ್ಯವಸ್ಥೆ ಜಾರಿ ಬಂತು. ಮನಮೋಹನ್ ಸಿಂಗ್ರ ಸ್ವತಃ ಕಾಂಗ್ರೆಸ್ಗರೇ ಮರೆತು ಬಿಟ್ಟಿರುವಾಗ ಮನಮೋಹನ್ ಸಿಂಗ್ ಆರ್ಥಿಕ ನೀತಿಯನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ಬಿಟ್ಟು ಭಾರತವನ್ನು 9ನೇ ಸ್ಥಾನದಲ್ಲಿದ್ದ ಭಾರತವನ್ನು ಇವತ್ತು 4ನೇ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿಯನ್ನಾಗಿ ಪರಿವರ್ತಿಸಿರೋ ನರೇಂದ್ರ ಮೋದಿ ಮೊನ್ನೆ ನೀತಿ ಆಯೋಗದಲ್ಲಿ ತಮ್ಮನ್ನು ಸಂಧಿಸಿದ ಬಿಜೆಪಿಯೇತರ ರಾಜ್ಯಗಳ ಮುಖ್ಯಮಂತ್ರಿಗಳು, ಅದರಲ್ಲ ನಮ್ಮ ನೆರೆಯ ಸ್ಟಾಲಿನ್ರಂಥ ಕಟು ಟೀಕಾಕಾರರ ಜೊತೆ ಕೂಡ ಅತ್ಯಂತ ಸೌಹಾರ್ದತೆಯಿಂದ ಅವ್ರ ಜೊತೆ ವಿಚಾರ ವಿನಿಮಯ ಮಾಡಿದ್ದಾರೆ. ಅವರ ಅಭಿಪ್ರಾಯಗಳನ್ನ, ಟೀಕೆ ಟಿಪ್ಪಣಿಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಾರೆ. ಆದರೂ ಕೂಡ ನರೇಂದ್ರ ಮೋದಿ ಅವರ ಕುರಿತಂತೆ ನಿರಂತರ ವಾಗ್ಬಾಣ ಪ್ರಯೋಗ, ಬೈಗಳು, ಲೇವಡಿ, ಗೇಲಿ ಮಾತು ಇತ್ಯಾದಿಗಳು ಭಾರತದ ಅತಿ ಪುರಾತನ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕತ್ವದಿಂದ ಬರ್ತಾನೆ ಇರುತ್ತೆ. ಆದರೂ ಕೂಡ ಆ ಕಾಂಗ್ರೆಸ್ ಪಕ್ಷದ ಅನೇಕ ಅಲಕ್ಷಿತ ನಾಯಕರುಗಳೆಲ್ಲ ಇವತ್ತು ಭಾರತದ ಈ ವಿದೇಶ ಪ್ರವಾಸ ಕೈಗೊಂಡಿರೋ ಆಪರೇಷನ್ ಸಿಂಧೂರ ತಂಡಗಳೇನಿದೆ ಅವುಗಳ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ನಾವು ವಿರೋಧ ಪಕ್ಷದಲ್ಲಿದ್ದೇವೆ ನಿಜ, ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಭಾರತ ದೇಶದ ಧ್ವನಿಯಾಗಿ ಬಂದಿದ್ದೇವೆ ಅಂತ ಹೇಳ್ಕೊಳ್ಳುವಷ್ಟು ಒಂದು ಪ್ರಜಾಸತ್ತಾತ್ಮಕ ವಾತಾವರಣ ತಂದಿದ್ದಾರಲ್ಲ, ಅದು ಮೋದಿಯ 11 ವರ್ಷಗಳ ಆಳ್ವಿಕೆಯ ಮತ್ತೊಂದು ಮಹತ್ವದ ಸಾಧನೆ. ಈಗ ಹೇಳ್ತಾ ಮೋದಿಯವರು ಇದ್ದಾರೆ ಅಂತ ನಾವು ನೆಮ್ಮದಿಯಾಗಿರೋ ಹಾಗಿಲ್ಲ. ವಿವಿಧ ರಾಜ್ಯ ಸರ್ಕಾರಗಳು ಕೂಡ ಮೋದಿ ಆಗಾಗ ಪ್ರತಿಪಾದಿಸ್ತಿರೋ ಕೋಆಪರೇಟಿವ್ ಫೆಡರಲಿಸಮ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಒಂದು ಸಹಕಾರಿ ಸಂಘ ರಾಜ್ಯ ತತ್ವದ ಅನುಸಾರವಾಗಿ ನಡೀಬೇಕು. ರಾಜ್ಯಗಳ ನಡುವೆ ಸ್ಪರ್ಧೆ ಇರಬೇಕು, ಕೇಂದ್ರ ಮತ್ತು ರಾಜ್ಯದ ನಡುವೆ ಸ್ಪರ್ಧೆ ಇರಬೇಕು. ಆಗ ಮಾತ್ರ ಜನಕಲ್ಯಾಣ ಸಾಧ್ಯ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಒಂದು ಗಟ್ಟಿ ಸಂಕಲ್ಪದೊಂದಿಗೆ ಮುನ್ನಡೆದಿರೋ ನರೇಂದ್ರ ಮೋದಿ ಇದೇ ರೀತಿ ಆರೋಗ್ಯವಂತರಾಗಿರಲಿ, ಕ್ರಿಯಾಶೀಲರಾಗಿರಲಿ, ಚೈತನ್ಯಶಾಲಿಯಾಗಿ ಯಾವುದೇ ಪಕ್ಷಪಾತ ಭೇದ ಭಾವವಿಲ್ಲದೆ ಈ ದೇಶವನ್ನು ಮುನ್ನಡೆಸ್ತಾರೆ ಅನ್ನೋ ವಿಶ್ವಾಸದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.